ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ಒಬ್ಬಟ್ಟು ಮಾಡುವಾಗ ಈ ರೀತಿ ಹೂರಣ ತುಂಬ ತಿಳುವಾಗ್ತಾ ಇದ್ರೆ ಮಿಸ್ ಮಾಡ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಕೆಲವು ಟಿಪ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಕೇವಲ 10 ನಿಮಿಷದಲ್ಲಿ ನೀವು ಒಬ್ಬಟ್ಟನ್ನ ಮಾಡಬಹುದು. ತುಂಬಾ ಸಿಂಪಲ್ ಆಗಿ ಒಬ್ಬಟ್ಟನ್ನ ಯಾವ ರೀತಿ ಮಾಡಬೇಕು, ಆಗ ಹೂರಣವನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ತೊಗರಿಬೇಳೆ ಕೂಡ ತಗೋಬಹುದು. ನಂತರ ಇದನ್ನ ಒಂದು 2 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನ ಸಪರೇಟ್ ಆಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದೇ ಕಪ್ಲಿಂದ ನಾನು ಒಂದು 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಬೇಳೆ ಅಳತೆ ಲೆಕ್ಕದಿಂದ ಹೇಳಬೇಕಂದ್ರೆ ಒಂದು 1/4 kg ಆಗುವಷ್ಟು ಬೇಳೆಯನ್ನ ನಾನು ತಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು 3 ವಿಸಿಲನ್ನು ಕೂಗಿಸ್ಕೋಬೇಕು. ಫ್ರೆಂಡ್ಸ್, ಕೆಲವರು ಇದನ್ನ ಪಾತ್ರೆಯಲ್ಲಿ ಕುಕ್ ಮಾಡ್ತಾರೆ, ತುಂಬಾ ಹೊತ್ತು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಿಮ್ಗೆ ಇವತ್ತಿಲ್ಲಿ ಕುಕ್ಕರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಮಾಡೋದ್ರಿಂದ ತುಂಬಾ ಬೇಗನೆ ಕುಕ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಬೇಳೆ ತುಂಬ ಚೆನ್ನಾಗಿ ಇಲ್ಲಿ ಕುಕ್ ಆಗಿದೆ. ಸ್ವಲ್ಪ ಬೇಳೆ ಮ್ಯಾಶ್ ಆದ್ರೂ ಪರವಾಗಿಲ್ಲ, ನೀವು ಕುಕ್ಕರಲ್ಲಿ ಕುಕ್ ಮಾಡ್ಕೊಳ್ಳಿ, ಯಾವುದು ಭಯ ಇಲ್ಲ. ಕುಕ್ಕರಲ್ಲಿ ಕುಕ್ ಮಾಡ್ಕೋದ್ರಿಂದ ಕೇವಲ 3 ವಿಸಿಲನ್ನ ಕೂಗಿಸ್ಕೋಬೇಕು. ನಂತರ ಈಗ ನಾವು ಇದನ್ನ ಜರಡಿಯನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಜರಡಿ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಹಾಗೆ ರೆಸ್ಟ್ ಮಾಡೋಕೆ ಇದರಲ್ಲಿ ಬಿಡಬೇಕು. ಯಾಕಂದ್ರೆ ಪೂರ್ತಿ ನಾವು ಇದರಲ್ಲಿ ಇರುವಂತ ನೀರು ಸಪರೇಟ್ ಆಗಿ ಮಾಡಬೇಕು. 1-2 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೀರನ್ನ ನಾನು ಸಾಂಬಾರನ್ನಾಗಿ ಮಾಡ್ತಾ ಇದ್ದೀನಿ. ಈ ಸಾಂಬಾರನ್ನ ನಮ್ಮ ಉತ್ತರ ಕರ್ನಾಟಕ ಕಡೆಯಲ್ಲಿ ಯಾವ ರೀತಿ ಮಾಡ್ತಾರಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ನನಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲವನ್ನ ಕುಟ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇದು ಕರಿ ಬೆಲ್ಲ ತುಂಬಾ ಸಿಹಿ ಇದೆ, ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ನಾವು ಬೇಳೆಯನ್ನು ಎಷ್ಟು ತಗೊಂಡಿರ್ತೀವಲ್ಲ ಅಷ್ಟೇ ಬೆಲ್ಲವನ್ನ ತಗೋಬೇಕು. ಇದು ಕೂಡ 1/4 kg ಆಗುವಷ್ಟು ಬೆಲ್ಲವನ್ನ ನಾನು ಸೇರಿಸಿದ್ದೀನಿ. ಈಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೋಬೇಕು. ಇದು ಈ ರೀತಿ ನೀರು ಬಿಡಕ್ಕೆ ಶುರು ಆಗುತ್ತೆ. ನೀರು ಬಿಟ್ಟ ಮೇಲೆ ಕೂಡ ಭಯ ಪಡೋದೇನು ಬೇಕಾಗೋದಿಲ್ಲ. ಇದಕ್ಕೆ ನಾವು ಈಗ ಯಾಲಕ್ಕಿಯನ್ನ ಸೇರಿಸ್ಕೋಬೇಕು. ನಿಮಗೆ ಯಾಲಕ್ಕಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಏಲಕ್ಕಿಯನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಡ್ರೈ ಆಗುವವರೆಗೂ ನಾವು ಇದನ್ನ ಕುಕ್ ಮಾಡ್ಕೋಬೇಕು. ಕೆಲವರು ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ನೀರ್ ಇರುವಾಗಲೇ ಗ್ಯಾಸನ್ನ ಆಫ್ ಮಾಡಿ ನಂತರ ಇದನ್ನ ರುಬ್ಕೋತಾರೆ. ಆ ರೀತಿ ರುಬ್ಬೋದ್ರಿಂದ ನಮ್ದು ಹೂರಣ ಇಲ್ಲಿ ತುಂಬಾ ತಿಳುವಾಗ್ಬಿಡುತ್ತೆ. ಹೋಳಿಗೆ ಕೂಡ ಸರಿಯಾಗಿ ಬರೋದಿಲ್ಲ, ಹೋಳಿಗೆ ಮಾಡುವಾಗ ಅಂಟುತ್ತೆ ಅಥವಾ ಹರಿದ್ ಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ಹೂರಣವನ್ನ ಕುಕ್ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಒಬ್ಬಟ್ಟು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಡ್ರೈ ಆಗಿದೆ ಅಂದ್ಬಿಟ್ಟು. ಈಗ ನಾನು ಇಲ್ಲಿ ಗ್ಯಾಸನ್ನು ಆಫ್ ಮಾಡಿ ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಸ್ವಲ್ಪ ಇದು ತಣ್ಣಗಾಗೋಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗೂ ಕೂಡ ಬಿಸಿಯಾಗಿದೆ. ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ನೋಡಿ. ಆ ರೀತಿ ಉಗುರು ಬೆಚ್ಚಗೆ ಆದ ನಂತರ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಿರುವಾಗ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನ ಪೇಸ್ಟನ್ನಾಗಿ ಮಾಡ್ಕೋದ್ರಿಂದ ತುಂಬ ಬೇಗನೆ ಇದು ಪೇಸ್ಟ್ ಆಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪನೂ ಕೈಗೆ ಹೂರಣ ಅಂಟ್ತಾ ಇಲ್ಲ. ಈ ರೀತಿ ನೀವು ಹೂರಣವನ್ನ ರೆಡಿ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೀವು ಯಾವ ರೀತಿ ಬೇಕಾದರೂ ಒಬ್ಬಟ್ಟನ್ನ ರೆಡಿ ಮಾಡ್ಬೋದು. ತುಂಬ ಈಸಿಯಾಗಿ ಒಬ್ಬಟ್ಟ ಇಲ್ಲಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಬೇಳೆ ಮತ್ತು ಬೆಲ್ಲವನ್ನು ನಾವು ಎಷ್ಟು ಚೆನ್ನಾಗಿ ಡ್ರೈ ಆಗೋವರೆಗೂ ಕುಕ್ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಹೂರಣ ಕೂಡ ರೆಡಿ ಆಗುತ್ತೆ, ಹಾಗೆ ಒಬ್ಬಟ್ಟು ಕೂಡ ಈಸಿಯಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.